ನಮಸ್ತೆ, ನಾನು ನಿಮ್ಮ ವಿಮಲ ತೇಜಾಕ್ಷಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಾ ನಾನು ಈ ದಿವಸ ಒಂದು ಹನಿ ತುಪ್ಪ ಬಳಸದೆ ತೆಂಗಿನ ಎಣ್ಣೆಯಲ್ಲಿ ಮಾಡಿದಂತಹ ಮಾವಿನ ಹಣ್ಣಿನ ಕೇಸರಿ ಬಾತಿನ ಜೊತೆ ಬಂದಿದ್ದೇನೆ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ ಹೇಳಿ. ಮೊದಲಿಗೆ ಒಂದು ಬಾಣಲೆ ತಗೊಂಡಿದ್ದೇನೆ. ಅದಕ್ಕೆ 1 ಕಪ್ನಷ್ಟು ರವೆಯನ್ನು ಹಾಕಿ ಚೆನ್ನಾಗಿ ಕೆಂಪಾಗಿ ಬರುವವರೆಗೆ ಹುರಿದುಕೊಳ್ತಾ ಇದ್ದೇನೆ. ಇದರಿಂದ ಈಗ ರವೆಯನ್ನು ತೆಗೆದು ನಂತರ 2 ಮಾವಿನ ಹಣ್ಣಿನಷ್ಟು ನಾನೀಗ ಪೇಸ್ಟ್ ಮಾಡಿ ತಯಾರು ಮಾಡಿ ಇಟ್ಕೊಂಡಿದ್ದೇನೆ. ಅಂದರೆ ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೇನೆ. ಅದನ್ನೀಗ ಇಲ್ಲಿ ಬಾಣಲೆಯಲ್ಲಿ 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಈ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕಿಕೊಳ್ತಾ ಇದ್ದೇನೆ. ಮತ್ತು ಈ ಎಣ್ಣೆ ಜೊತೆ ಇದು ಚೆನ್ನಾಗಿ ಹೊಂದಿಕೊಳ್ಳುವ ರೀತಿಯಲ್ಲಿ 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ. ಈಗ ಹೆಚ್ಚು ಉರಿ ಇಟ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಂತರ ಏನು ಮಾಡ್ತಾ ಇದ್ದೇನೆ ಅಂದರೆ, ಈಗಾಗಲೇ 1 ಕಪ್ ತೋರಿಸಿದ್ದೇನೆ ನಾನು ಯಾವತ್ತು ಅಂತೇಳಿ. ಅದರಲ್ಲೇ ದುಪ್ಪಟ್ಟು ನಾನು ನೀರು ಹಾಕಿಕೊಳ್ತಾ ಇದ್ದೇನೆ, ರವೆಯ ದುಪ್ಪಟ್ಟು ನೀರು. ಆ ನೀರಿನ ಜೊತೆ ಈ ಮಾವಿನ ಹಣ್ಣಿನ ಪೇಸ್ಟ್ ಚೆನ್ನಾಗಿ ಹೊಂದಿಕೊಳ್ಳುವ ರೀತಿಯಲ್ಲಿ ಬೇಯಿಸ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿ ಬರಲಿ. ಈ ಕೆಲಸ ಆಗ್ತಾ ಇರುವಾಗ ನಾನು ಇನ್ನೊಂದು ಕಡೆಯಲ್ಲಿ ಏನು ಮಾಡ್ತಾ ಇದ್ದೇನೆ, ಗೋಡಂಬಿ ದ್ರಾಕ್ಷಿ ಅದನ್ನೆಲ್ಲ ಚೆನ್ನಾಗಿ ತೆಂಗಿನೆಣ್ಣೆಯಲ್ಲೇ ಹುರಿದಿಟ್ಕೊಳ್ತಾ ಇದ್ದೇನೆ. ಅಲ್ಲಿ ಕುದಿಯುವಷ್ಟು ಸಮಯ ನಮ್ಮಲ್ಲಿ ಇದೆಯಲ್ಲ, ಹಾಗಾಗಿ ಈ ಕೆಲಸಕ್ಕೆ ಬಂದೆ ನಾನು. ಈಗ ನೋಡಿ, ಈಗ ಚೆನ್ನಾಗಿ ಕುದೀತಾ ಬಂತು. ಇನ್ನು ನಾನು ರವೆಯನ್ನು ಹಾಕುವಂಥ ಸಮಯ. ರವೆಯನ್ನು ಹೇಗೆ ಹಾಕಬೇಕಂದ್ರೆ ಸ್ವಲ್ಪ ಸ್ವಲ್ಪವೇ ಹಾಕಿಕೊಳ್ಬೇಕು, ಚೆನ್ನಾಗಿ ಮಗ್ಸ್ತಾ ಇರಬೇಕು, ಸರಿಯಾಗಿ ಮಗ್ಸಬೇಕು, ಎಲ್ಲಿ ಕೂಡ ಗಂಟಾಗಬಾರ್ದು. ನಾನು ಈ ರೀತಿ ಸ್ವಲ್ಪ ಸ್ವಲ್ಪವೇ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಈಗಾಗಲೇ ನೈಸರ್ಗಿಕ ಬಣ್ಣ ಹಳದಿ ಬಣ್ಣ ಬಂದಿದೆ. ಮಾವಿನ ಹಣ್ಣಿನ ಘಮ ನಮ್ಮ ಮನೆಯ ಸುತ್ತಮುತ್ತ ಎಲ್ಲ ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಈಗೇನು ಮಾಡ್ತಾ ಇದ್ದೇನೆ, ಅದೇ ಕಪ್ನಲ್ಲಿ 3/4 ಭಾಗದಷ್ಟು ನಾನು ಸಕ್ಕರೆ ಹಾಕಿಕೊಳ್ತಾ ಇದ್ದೇನೆ. ಹೆಚ್ಚು ಸಿಹಿ ಬೇಕಿದ್ದವರು ಹೆಚ್ಚು ಬೇಕಾದ್ರೆ ಸಕ್ಕರೆ ಹಾಕಿಕೊಳ್ಬೋದು, ಅದು ನಿಮ್ಮ ಆಯ್ಕೆ. ಇನ್ನು ಮತ್ತೆ 2 ಚಮಚದಷ್ಟು ನಾನು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಮತ್ತೆ ಚೆನ್ನಾಗಿ ಮಗ್ಸ್ತಾ ಇದ್ದೇನೆ. ನಾನೀಗ ಸಣ್ಣ ಉರಿ ಇಟ್ಕೊಂಡಿದ್ದೇನೆ. ಕೆಲವು ಮನೆಯಲ್ಲಿ ತುಪ್ಪ ಇರಲ್ಲ, ಅಂದರೆ ತಗೊಂಡಿರೋದಿಲ್ಲ ಸಾಮಾನ್ಯವಾಗಿ. ಆಗ ಏನಾದ್ರು ಸ್ವೀಟ್ ಮಾಡಿ ತಿನ್ನಬೇಕು ಅಂತ ಅನಿಸಿದರೆ ತುಪ್ಪ ಇರೋದಿಲ್ಲಲ್ಲ, ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಕೆಲವರು. ಆದರೆ ನೆನಪಿಟ್ಕೊಳ್ವಾ, ನಾವು ಯಾವುದೇ ಎಣ್ಣೆಯಲ್ಲಿ ಕೂಡ ಸ್ವೀಟ್ ಮಾಡ್ಬೋದು. ತುಪ್ಪದಲ್ಲಿ ಮಾಡಿದರೆ ಮಾತ್ರ ಇನ್ನೂ ತುಂಬಾ ವಿಶಿಷ್ಟ ರುಚಿ. ಅದಕ್ಕಾಗಿ ಹೆಚ್ಚಿನವರು ಕೇಸರಿ ಬಾತ್ ತುಪ್ಪದಲ್ಲಿ ಮಾಡ್ತಾರೆ. ನಾನು ತೆಂಗಿನ ಎಣ್ಣೆಯನ್ನು ಬಳಸಿ ಮಾಡಿದಂತಹ ಮಾವಿನ ಹಣ್ಣಿನ ಕೇಸರಿ ಬಾತ್ ಬಹಳನೇ ಟೇಸ್ಟಿಯಾಗಿ ಬಂದಿತ್ತು. ತುಂಬ ಖುಷಿಯಾಯಿತು ನನಗೂ. ನೋಡಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ನೀವು ಬೇರೆ ಯಾವ ಎಣ್ಣೆಯನ್ನು ಬಳಸಿ ಕೇಸರಿ ಬಾತ್ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಎಂತ ಗೊತ್ತುಂಟ, ನೀವು ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.